ಬೆಂಗಳೂರಿನಲ್ಲಿ ತಡರಾತ್ರಿ ಧಾರಾಕಾರವಾಗಿ ಮಳೆ ಸುರಿದಿದೆ. ಪರಿಣಾಮ ಕೆಲವೆಡೆ ಜಲಾವೃತ ಆಗಿಬಿಟ್ಟಿದೆ. ರಸ್ತೆಗಳು ಸಹ ಕಂಪ್ಲೀಟ್ ಆಗಿ ನದಿಯಂತೆ ಮಾರ್ಪಾಡಾಗಿದೆ. ಮಲ್ಲೇಶ್ವರ, ಮೆಜೆಸ್ಟಿಕ್ ಹಾಗೂ ಮಾರ್ಕೆಟ್ ಸುತ್ತಮುತ್ತ ಭಾರೀ ಮಳೆ ಸುರಿದಿದೆ. ನಗರದ ತಗ್ಗು ಪ್ರದೇಶಗಳು ಮಳೆಯಿಂದ ಭಾರೀ ಮಳೆ ಬಂದಂತಹ ಪರಿಣಾಮ ಜಲಾವೃತ ಆಗಿದೆ. ಮಂತ್ರಿ ಮಾಲ್ ಬಳಿ ರಸ್ತೆಗಳೆಲ್ಲ ಕೆರೆಯಂತೆ ಮಾರ್ಪಾಡಾಗಿವೆ. ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದಂತಹ ಧಾರಾಕಾರ ಮಳೆಯ ಎಫೆಕ್ಟ್ ಇದು. ಮಲ್ಲೇಶ್ವರಂ, ಮೆಜೆಸ್ಟಿಕ್, ಮಾರ್ಕೆಟ್ ಸುತ್ತಮುತ್ತ ಭಾರೀ ಮಳೆ ಸುರಿದಿದೆ. ನಗರದ ತಗ್ಗು ಪ್ರದೇಶಗಳು ಜಲಾವೃತ ಆಗಿವೆ. ಸದ್ಯ ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ಇದು ಕಂಪ್ಲೀಟ್ ಆಗಿ ಇಡೀ ರಾತ್ರಿ ಸುರಿದಂತಹ ಮಳೆಯ ಪರಿಣಾಮ ರಸ್ತೆ ಎಲ್ಲ ಕೆರೆಯಂತೆ ಮಾರ್ಪಾಡಾಗಿವೆ. ಅದರಲ್ಲೂ ಮಂತ್ರಿ ಮಾಲ್ ಸುತ್ತಮುತ್ತ ಅಲ್ಲಿ ಕಂಪ್ಲೀಟ್ ಆಗಿ ರಸ್ತೆ ಮೇಲೆ ನೀರು ನಿಂತಿದ್ದು ನದಿಯಂತೆ ಮಾರ್ಪಾಡಾಗಿದೆ. ನಗರದ ತಗ್ಗು ಪ್ರದೇಶಗಳು ಸಹ ಭಾರೀ ಮಳೆ ಸುರಿದ ಪರಿಣಾಮ ಜಲಾವೃತ ಆಗಿರೋದು. ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದಂತಹ ಧಾರಾಕಾರ ಮಳೆಯಿಂದ ಬೆಂಗಳೂರಿನ ರಸ್ತೆಗಳೆಲ್ಲ ನದಿಯಂತೆ ಕನ್ವರ್ಟ್ ಆಗಿಬಿಟ್ಟಿವೆ. ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದ ಮಳೆಗೆ ಬೆಂಗಳೂರಿನ ರಸ್ತೆಗಳೆಲ್ಲವೂ ಕೂಡ ಒಂದು ರೀತಿ ಕೆರೆಯಂತಾಗಿರುವಂಥದ್ದು. ಸದ್ಯ ನಾನು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂಥ ಮಂತ್ರಿ ಮಾಲ್ ಬಳಿ ಇದ್ದೇನೆ. ಆ ರಸ್ತೆ ತುಂಬ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ಬೆಂಗಳೂರಿನಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಬೆಂಗಳೂರಿನ ರಸ್ತೆಗಳೆಲ್ಲವೂ ಕೂಡ ಒಂದು ರೀತಿ ಜಲಾವೃತವಾಗಿರುವಂಥದ್ದು. ರಸ್ತೆಗಳಲ್ಲಿ ವಾಹನಗಳು ಹೋಗಲಿಕ್ಕೂ ಕೂಡ ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಿರುವಂಥದ್ದು. ಯಾಕಂದರೆ ಎಲ್ಲಿ ಆ ಮಳೆ ನೀರಲ್ಲಿ ಹೋದರೆ ಗಾಡಿಗಳು ಕೆಟ್ಟು ಹೋಗ್ತವೆ ಅನ್ನುವಂಥ ಕಾರಣಕ್ಕಾಗಿ ಆ ಮಳೆ ನೀರಿನ ರಸ್ತೆಯನ್ನು ಬಿಟ್ಟು ಬೇರೆ ಕಡೆಯಿಂದ ಹೋಗುವಂಥ ಕೆಲಸವನ್ನು ಒಂದು ಕಡೆ ಮಾಡ್ತಾಯಿದ್ರೆ, ಇನ್ನೂ ಒಂದು ಕಡೆ ಕಾರು ಅದರಲ್ಲಿ ಹೋಗಲಿಕ್ಕೆ ಭಯ ಪಡುವಂಥ ವಾತಾವರಣ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಯಾಕಂದರೆ ಒಳಗಡೆ ಎಲ್ಲಿ ಗಾಡಿ ಇಳಿಸಿದರೆ ಅಲ್ಲಿ ನೀರು ಅರ್ಧಕ್ಕೆ ಕೆಟ್ಟು ನಿಲ್ಬೋದು ಅನ್ನುವಂಥ ಆತಂಕ ವಾಹನ ಸವಾರರಲ್ಲಿ ಇರುವಂಥದ್ದು. ಹಾಗಾಗಿ ವಾಹನ ಸವಾರರು ನೀರು ತುಂಬಿರುವಂಥ ರಸ್ತೆಯನ್ನು ಹೊರತುಪಡಿಸಿ ಪಕ್ಕದಲ್ಲಿರುವಂಥ ರಸ್ತೆ ಪರ್ಯಾಯ ಮಾರ್ಗವಾಗಿ ಹೋಗುವ ಕೆಲಸವನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಈಗಾಗಲೇ ಅರ್ಧ ಗಂಟೆಯಿಂದ ಸುರಿಯುತ್ತಿರುವಂಥ ಧಾರಾಕಾರ ಮಳೆಗೆ ಬೆಂಗಳೂರಿನ ತಗ್ಗು ಪ್ರದೇಶಗಳೆಲ್ಲವೂ ಕೂಡ ಜಲಾವೃತವಾಗಿರುವಂಥದ್ದು. ಹಾಗಾಗಿ ವಾಹನ ಸವಾರರು ಆ ರಸ್ತೆಗಳಲ್ಲಿ ಓಡಾಟ ಮಾಡಲಿಕ್ಕೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಈ ಭಾಗದಲ್ಲಿ ಸಂಪೂರ್ಣವಾಗಿ ತಗ್ಗು ಪ್ರದೇಶವಾಗಿರುವುದರಿಂದ ಈಗಾಗಲೇ ಸಂಪೂರ್ಣ ಜಲಾವೃತವಾಗಿರುವಂಥದ್ದು. ಆ ಜಲಾವೃತವಾಗಿರುವಂಥ ರಸ್ತೆಗಳಲ್ಲಿ ವಾಹನ ಸವಾರರು ಹೋಗಲಿಕ್ಕೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇದು ಮಂತ್ರಿ ಮಾಲ್ನಲ್ಲಿ ಏನೋ ದೃಶ್ಯವನ್ನ ನಮ್ಮ ಪ್ರತಿನಿಧಿ ನಿಮಗೆ ಕಂಪ್ಲೀಟ್ ಆಗಿ ಅಲ್ಲಿ ಹೇಗಿದೆ ಸದ್ಯದ ಪರಿಸ್ಥಿತಿ ಅನ್ನೋದನ್ನ ತೋರಿಸ್ತಾ ಇದ್ರು.